ನಮಸ್ಕಾರ ಫ್ರೆಂಡ್ಸ್. ಬಿಸಿನೆಸ್ ಮಾಡಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಅವರಿಗೆ ಈ ವಿಡಿಯೋ ತೋರಿಸಿ. ನಿಮ್ಮ ಜೇಬಲ್ಲಿ ಬರೀ 10,000 ರೂಪಾಯಿ ಇದ್ರೆ ಸಾಕು. 2026ರಲ್ಲಿ ಟ್ರೆಂಡ್ ಆಗ್ತಿರೋ ಈ 10 ಬಿಸಿನೆಸ್ಗಳಲ್ಲಿ ಯಾವುದಾದ್ರೂ ಒಂದನ್ನ ಶುರು ಮಾಡಿ ನೀವು ಕೈ ತುಂಬಾ ದುಡಿಯಬಹುದು. ಕೊನೆಯ ಐಡಿಯಾ ಅಂತೂ ಯಾರೂ ಊಹೆ ಮಾಡಿರಲ್ಲ, ಸೊ ವಿಡಿಯೋ ಕೊನೆಯವರೆಗೂ ನೋಡಿ. ಐಡಿಯಾ 1. ಮೊದಲನೆಯದಾಗಿ AI ಪ್ರಾಂಪ್ಟ್ ಕನ್ಸಲ್ಟೆಂಟ್. ಈಗ ಚಾಟ್ ಜಿಪಿಟಿ ಅಂತ ಸಾಫ್ಟ್ವೇರ್ ಬಂದಿದೆ, ಆದ್ರೆ ನಮ್ಮ ಲೋಕಲ್ ಅಂಗಡಿಯವರಿಗೆ ಅಥವಾ ಬಿಸಿನೆಸ್ನವರಿಗೆ ಅದನ್ನ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲ. ಅವರಿಗೆ ನೀವು ಸರಿಯಾದ ಪ್ರಾಂಪ್ಟ್ ಬರೆದುಕೊಟ್ಟು ಅವರ ಕೆಲಸ ಸುಲಭ ಮಾಡಿಕೊಡಿ. ಇದಕ್ಕೆ ಬಂಡವಾಳ ಬೇಕಿಲ್ಲ, ನಿಮ್ಮ ಬುದ್ಧಿವಂತಿಕೆ ಇದ್ರೆ ಸಾಕು. ಎರಡನೆಯದು ಸೋಲಾರ್ ಪ್ಯಾನೆಲ್ ಕ್ಲೀನಿಂಗ್ ಸರ್ವಿಸ್. ಇತ್ತೀಚೆಗೆ ಎಲ್ಲರ ಮನೆ ಮೇಲೆ ಸೋಲಾರ್ ಇದೆ, ಆದ್ರೆ ಧೂಳು ಕೂತ್ರೆ ಕರೆಂಟ್ ಸರಿಯಾಗಿ ಬರಲ್ಲ. ಬರೀ ಒಂದು ಉದ್ದನೆಯ ಬ್ರಷ್ ಮತ್ತು ಕ್ಲೀನಿಂಗ್ ಕಿಟ್ ತಗೊಂಡು ನೀವು ಈ ಸರ್ವಿಸ್ ಶುರು ಮಾಡಬಹುದು. ಕಾಂಪಿಟೇಷನ್ ತುಂಬಾ ಕಡಿಮೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಐಡಿಯಾ 3. ಮೈಕ್ರೋಗ್ರೀನ್ಸ್ DIY ಕಿಟ್ಸ್. ಆರೋಗ್ಯವೇ ಭಾಗ್ಯ. ಮನೆಯಲ್ಲೇ ಬೆಳೆಯೋ ಮೈಕ್ರೋಗ್ರೀನ್ಸ್ ಕಿಟ್ಗಳನ್ನು ಬೀಜ, ಮಣ್ಣು, ಪಾಟ್ ರೆಡಿ ಮಾಡಿ ಮಾರ್ಕೆಟ್ ಮಾಡಿ. ಈಗಿನ ಕಾಲದಲ್ಲಿ ಜನ ಆರ್ಗ್ಯಾನಿಕ್ ಫುಡ್ಗೆ ಎಷ್ಟು ಬೇಕಿದ್ರೂ ದುಡ್ಡು ಕೊಡ್ತಾರೆ. ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಇದು ಬೆಸ್ಟ್ ಕಂಟೆಂಟ್ ಕೂಡ ಹೌದು. ನಾಲ್ಕನೆಯದು QR ಕೋಡ್ ಆರ್ಟ್. ಅಂಗಡಿಗಳಲ್ಲಿರೋ ಬೋರಿಂಗ್ ಕಪ್ಪು ಬಿಳುಪು QR ಕೋಡ್ ಬದಲಿಗೆ ಅವರ ಲೋಗೋ ಇರೋ ಅಥವಾ ಡಿಸೈನ್ ಇರೋ QR ಕೋಡ್ ಮಾಡಿಕೊಡಿ. ಆನ್ಲೈನ್ ಟೂಲ್ಸ್ ಬಳಸಿ ಇದನ್ನ ಸುಲಭವಾಗಿ ಮಾಡಬಹುದು. ಒಂದು ಕೋಡ್ಗೆ 500 ರಿಂದ 1,000 ರೂಪಾಯಿ ಚಾರ್ಜ್ ಮಾಡಬಹುದು. ಐದನೆಯದು ವರ್ನಾಕ್ಯುಲರ್ ಆಡ್ಸ್. ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಕನ್ನಡದಲ್ಲಿ ಜನರನ್ನು ಹೇಗೆ ತಲುಪಬೇಕು ಅಂತ ಗೊತ್ತಿರಲ್ಲ. ನೀವು ಅವರಿಗೆ ಲೋಕಲ್ ಸ್ಟೈಲ್ನಲ್ಲಿ ಆಡ್ಸ್ ಬರೆದುಕೊಡಿ. ನಮ್ಮ ಭಾಷೆಗೆ ಇರೋ ಪವರ್ ನಿಮಗೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್. ಆರನೆಯದು ಡಿಜಿಟಲ್ ಡಿಟಾಕ್ಸ್. ಜನರಿಗೆ ಮೊಬೈಲ್ ನೋಡಿ ಸಾಕಾಗಿದೆ. ವಾರಾಂತ್ಯದಲ್ಲಿ ಮೊಬೈಲ್ ಇಲ್ಲದೆ ಟ್ರೆಕ್ಕಿಂಗ್ ಅಥವಾ ಹಳೆ ಕಾಲದ ಆಟ ಆಡಿಸೋ ಇವೆಂಟ್ ಆರ್ಗನೈಸ್ ಮಾಡಿ. ಜನಶಾಂತಿಗಾಗಿ ನಿಮ್ಮ ಹತ್ತಿರ ಬರ್ತಾರೆ. ಏಳನೆಯದು ಪೆಟ್ ಬರ್ತ್ಡೇ ಪ್ಲಾನರ್. ನಾಯಿ, ಬೆಕ್ಕು ಸಾಕಿರೋರಿಗೆ ಅವುಗಳ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಅವುಗಳ ಹುಟ್ಟುಹಬ್ಬಕ್ಕೆ ಚಿಕ್ಕದಾಗಿ ಡೆಕೋರೇಷನ್ ಮತ್ತು ಕೇಕ್ ಅರೇಂಜ್ ಮಾಡಿಕೊಡಿ. ಈ ಬಿಸಿನೆಸ್ ಫುಲ್ ವೈರಲ್ ಆಗ್ತಿದೆ. ಐಡಿಯಾ 8 ಮತ್ತು 9. ಎಂಟನೆಯದು ಸಿರಿಧಾನ್ಯ ಹೆಲ್ತ್ ಮಿಕ್ಸ್. ಮನೆಯಲ್ಲೇ ಶುದ್ಧವಾಗಿ ತಯಾರು ಮಾಡಿ ಮಾರಾಟ ಮಾಡಿ. 9ನೆಯದು ಕ್ವಿಕ್ ಫಿಕ್ಸ್ ಸಬ್ಸ್ಕ್ರಿಪ್ಷನ್. ಮನೆಯಲ್ಲಿರೋ ಚಿಕ್ಕ ಪುಟ್ಟ ರಿಪೇರಿಗಳಿಗೆ ತಿಂಗಳಿಗೆ ಇಂತಿಷ್ಟು ಅಂತ ಫೀಸ್ ತಗೊಂಡು ಸರ್ವಿಸ್ ಕೊಡಿ. ಐಡಿಯಾ 10. ಡಿಜಿಟಲ್ ಹೆರಿಟೇಜ್. ಕೊನೆಯದಾಗಿ ಡಿಜಿಟಲ್ ಹೆರಿಟೇಜ್. ಹಳೆ ಕಾಲದ ಫೋಟೋ, ವಿಡಿಯೋಗಳನ್ನು ಡಿಜಿಟಲ್ ಮಾಡಿ ಸುಂದರವಾದ ವಿಡಿಯೋ ಆಲ್ಬಮ್ ಮಾಡಿ ಕೊಡಿ. ತಲೆಮಾರುಗಳ ನೆನಪು ಉಳಿಸೋ ಈ ಕೆಲಸಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ. ಎಮೋಷನಲ್ ಕನೆಕ್ಟ್ ಇರೋದ್ರಿಂದ ಇದು ತುಂಬಾ ಲಾಭದಾಯಕ. ನೋಡಿದ್ರಲ್ಲ ಫ್ರೆಂಡ್ಸ್, ಈ 10 ಐಡಿಯಾದಲ್ಲಿ ನಿಮಗೆ ಯಾವುದು ಇಷ್ಟ ಆಯ್ತು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕರ್ನಾಟಕ.